ರಿವಾರ್ಡ್ ಯೋಜನೆದಾಗ ಡ್ಯಾಮ್ ಕಟ್ಟ್ಯಾರ್ರಿ. ಈ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ರೈತರಿಗೆ ಅನುಕೂಲ ಆಗೈತ್ರಿ. ಅದು 99.9 ಅನುಕೂಲ ಆಗೈತಿ. ಹೆಂಗೆ ಅನುಕೂಲಪ್ಪ ಅಂದ್ರೆ ಈಗ ಇಷ್ಟು ದಿನ ಬೋರು ರೀಚಾರ್ಜ್ ಇದ್ದಿದ್ದಿಲ್ಲ ರೀ, ನೀರು ಹೋಗ್ಬಿಡುವು. ಈಗ ಅಲ್ಲಿ ಒಂದು ಮ್ಯಾಗ ಒಂದು ಕೆರೆ ಇತ್ತು, ಅದು ಒಡೆದ್ಬಿಟ್ಟು ಈಗ ನಿಂದಿರ್ತಿದ್ದೆ ಅಲ್ಲಿ ನೀರು. ಈಗ ಇವು ಡ್ಯಾಮ್ ಕಟ್ಟಿದ್ರಕ್ಕಿಂತ ದೊಡ್ಡ ಅನುಕೂಲ ಆಗೈತೆ ನಮಗೆ. ಈಗ ವರ್ಷಕ್ಕೆ ಒಂದು ಬೆಳೆ ಮಾಡ್ತಿದ್ವಿ ಅಂಥದ್ದು ಈಗ 2 ಮಾಡ್ತೀವಿ. ಹಿಂಗೆ ರಿವಾರ್ಡ್ ಯೋಜನೆದ್ದು ಇದು ಏನು ಡ್ಯಾಮ್ ಕಟ್ಟಿರಲ್ಲ ದೊಡ್ಡ ಅನುಕೂಲ ರೈತರಿಗೆ. ಎಲ್ಲರೂ ಕಟ್ಟಿಸ್ವರಿ, ಯಾರು ಬಂದರೂ ಸಹಿತ ಅಲ್ಲಿ ಮಗ್ಗಲ್ದಾಗ ನಮ್ಮ ಹೊಲ ಹೊಕ್ಕೈತೆ ನಿಮ್ಮ ಹೊಲ ಹೊಕ್ಕೈತೆ ಅನ್ಬೇಡ್ರಿ. ರೈತರಿಗೆ ಅನುಕೂಲ ಆಗಲಿ. ಯಾರಿಗಾರ ನಾವ ತಿನ್ಬೇಕು ಅನ್ನಂಗಿಲ್ಲ, ರೈತರು ಯಾರು ತಿಂದ್ರು ತಿಂದಂಗೆ ಅನುಕೂಲ ಜಾಸ್ತಿ ಆಕೈತಿ. ಒಟ್ಟು ರಿವಾರ್ಡ್ ಯೋಜನೆದು ಬಂದಿತ್ತು, ನಾವು ಕಟ್ಟಿಸ್ಕೊಂಡಿವಿ, ಅನುಕೂಲ ಆಗೈತಿ ನಮಗೆ. ನಮ್ದು ಈಗ ಬೋರ್ ಭರ್ಜರಿ ಹೊಡಿತೈತಿ, ಸೋತಿ ಊರಿವಿ, ಅಲ್ಲೇ ನಮ್ಮ ಬಾವಿ ಐತಿ. ಇವು ಇಷ್ಟು ಸಮೃದ್ಧಿ ನೀರು ಅದಾವೆ ನೋಡ್ರಿ ಸದ್ಯಕ್ಕೆ ಫುಲ್. ಈಗೇನು ಇದು ನಿಂತೈತಲ್ರಿ, ಈ ಡ್ಯಾಮಿನ ಲೆವೆಲ್ ಅಷ್ಟು ನೀರು ಐತಿದೆ ಈಗ ಪೂರ. ಈ ಬಾವಿ ಅಂಕರ್ ಇಲ್ಲಿ 5 ಸರ್ವೆ ನಂಬರ್ ಇದೆ, ಅದ್ರದ್ದು ಒಂದು ಬಾವಿ ಐತಿ. ಇಲ್ಲೇ ಹಳ್ಳದ ದಂಡ್ಯಾಗನ ಐತೆ, ಆ ಕಂಟ್ಯಾಗ ಅದು ಪೂರ ನೀರಾಗನ ಐತದ, ಈಗ ಪೂರ ತುಂಬೇ ಬಿಟ್ಟೈತಿ. ಹಿಂಗೆ ಈಗ ಎಲ್ಲ ಬಾವಿನ ರೀಚಾರ್ಜ್ ಆಗ್ಯಾವ್ರಿ ಈಚೆ ಕಡೆಲ್ವ. ಈಗ ಅದ್ರ ಗೋಂಜಾಳನ ಹಾಕಿವಿ, ಈಗ ತಕ್ಕೊಂಡು ಮತ್ತೆ ಈಗ ನೀರು ಜಾಸ್ತಿ ಇದ್ದಿದ್ದಕ್ಕೆ ಕಾಯಿಪಲ್ಯ ಮಾಡೋದು, ಇಲ್ಲ ಮತ್ತು ಸುಮ್ಕ ಕೈ ಬಿಟ್ಬಿಡೋದು, ಮತ್ತು ಮುಂದೆ ಮಳೆ ಬಂದಿಂದಾಗನ ಪೀಕ್ ಮಾಡೋದು. ಈಗ ಇದು ಏನು ಡ್ಯಾಮ್ ಕಟ್ರಲ್ಲ 2 ಪೀಕ್ ಮತ್ತು ಜನವರಿ ಫೆಬ್ರವರಿ ಅನ್ನೋಳಗೆ ಕುಲ ಆಗಿಬಿಡ್ತೈತೆ ನಮಗೆ. ಈ ರಿವಾರ್ಡ್ ಯೋಜನೆ ಇಲಾಖೆಗೆ ಒಂದು ನನ್ನ ಹೃದಯಪೂರ್ವಕ ನಮನಗಳು.